ಚಾನೆಲ್. ಸೊ ಏನಂತ ಅಂದರೆ ಯೂಟ್ಯೂಬ್ಗೆ ಅಂತಲೇ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡ್ತಾ ನನಗೆ ಐಕ್ಯಾಯಿಂದ 2 ಸ್ಟ್ಯಾಂಡ್ಗಳನ್ನ ಬಾತ್ರೂಮಿಗೆ ಅಂತ ಆರ್ಡರ್ ಮಾಡಿದ್ದೆ. ಅದು ಬಂತು. ಸೊ ಐ ಗೋನಾ ಶೋ ಇಟ್ ಯು ಗೈಸ್. ಅದನ್ನು ಅನ್ಬಾಕ್ಸ್ ಮಾಡ್ತೀನಿ. ಅದಾದಮೇಲೆ ಅದನ್ನು ಹೇಗೆ ಫಿಕ್ಸ್ ಮಾಡ್ತೀನಿ, ನಾವೇ ಫಿಕ್ಸ್ ಮಾಡ್ಕೊಳ್ಬೇಕು ಐಕ್ಯಾಯಿಂದ ಯಾವುದೇ ಪ್ರಾಡಕ್ಟ್ಸ್ಗಳನ್ನ ಬಂದರು. ಆ್ಯಂಡ್ ಐಕ್ಯಾಯಿಂದ ನಾನು ಎಷ್ಟೊಂದು ಪ್ರಾಡಕ್ಟ್ಸ್ಗಳನ್ನ ತರಿಸಿದ್ದೀನಿ. ಐ ಆಬ್ಸಲ್ಯೂಟ್ಲಿ ಟ್ರಸ್ಟ್. ಅಂದರೆ ಅವರ ಕ್ವಾಲಿಟಿ ಏನಿದೆಯಲ್ಲ ತುಂಬ ಇಷ್ಟ. ಆ್ಯಂಡ್ ಪ್ರೈಸು ಅಷ್ಟೇ ತುಂಬಾ ಅಫೋರ್ಡಬಲ್ ಆಗಿರುತ್ತೆ. ಸೊ ಫರ್ನಿಚರ್ ಅಂತ ಬಂದಾಗ ನಾನು ಐಕ್ಯಾನ ಟ್ರಸ್ಟ್ ಮಾಡ್ತೀನಿ. ಸೊ ಆ 2 ಸ್ಟ್ಯಾಂಡ್ನ ಬಾತ್ರೂಮ್ಗೆ ಅಂತ ತರಿಸಿದ್ದು. ಅದನ್ನು ಹೇಗೆ ಫಿಕ್ಸ್ ಮಾಡ್ತೀನಿ ಆ್ಯಂಡ್ ಅದನ್ನು ಹೇಗೆ ಆರ್ಗನೈಸ್ ಮಾಡ್ತೀನಿ ಎಲ್ಲನೂ ತೋರಿಸ್ತೀನಿ. ಓಕೆನಾ? ರೆಡಿನಾ? ತೋರಿಸ್ಲಾ? ಬನ್ನಿ. ಬೇಸಿಕಲಿ ಇದು ಇಷ್ಟುದ್ದ ಇದೆ. ನಾನು ಹೇಗೆ ಫಿಕ್ಸ್ ಮಾಡಿದೆ ನೋಡಿದ್ರಿ. ಅದು ಎಲ್ಲ ಎಷ್ಟು ಕೆಟ್ಟದಾಗಿ ಆರ್ಗನೈಸ್ ಮಾಡಿದ್ದೀನಿ ಅಂತ. ತುಂಬ ಕೆಟ್ಟದಾಗಿ ಕಾಣಿಸ್ತಿದೆ ಎಲ್ಲ. ಸೊ ಅದಕ್ಕೋಸ್ಕರ ಇದನ್ನೆಲ್ಲನೂ ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸ್ಟ್ಯಾಂಡನ್ನ ತರಿಸಿರೋದು. ಸೊ ಐ ವಿಲ್ ಶೋ ಯು. ಇಲ್ಲೆಲ್ಲ ಫಸ್ಟ್ ಸ್ಕಿನ್ ಕೇರ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಸ್ಟೋರಿ ಹೇಳಬೇಕು. ನಾನು ನೀಟಾಗಿ ನೋಡ್ಕೊಳ್ಳಿಲ್ಲ, 1 ಲೀಟರ್ ತರಿಸ್ಬಿಟ್ಟೆ. ಸೊ ಇಷ್ಟು ದುಡ್ದಿದೆ. ಇಡೋಕ್ಕೂ ಮುಂಚೆ ಒಂದು ಟಿಶ್ಯೂ ಪೇಪರ್ನ ನಾನು ಆ್ಯಕ್ಚುಲಿ ಹಾಕ್ತೀನಿ. ಸೊ ದಟ್ ಮೇಂಟೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಗಲೀಜೇನಾದರೂ ಆದರೆ ತೆಗೆದು ಹಾಗೇನೆ ಕ್ಲೀನ್ ಮಾಡಿಬಿಡ್ಬೋದು. ಓಕೆ, ಇಲ್ಲಿ ಫೇಸ್ ಮಾಸ್ಕ್ಗಳನ್ನ ಇಡ್ತಾ ಇದ್ದೀನಿ ನಾನು. ಈಗ ಕಂಪ್ಲೀಟ್ ಆಗಿ ಎಲ್ಲಾನು ಆರ್ಗನೈಸ್ ಆಗಿದೆ. ಐ ವಿಲ್ ಶೋ ಯು ಗೈಸ್. ಸ್ವಲ್ಪ ನೀಟಾಗಿ ಕಾಣಿಸ್ತಿದೆ ಈಗ. ಸಿ, ಫುಲ್ ಎಲ್ಲ ಇದರಲ್ಲಿ ತುಂಬ್ಕೊಂಡ್ಬಿಟ್ಟಿತ್ತು. ಏನೂ ಇಲ್ಲ. ಆ್ಯಂಡ್ ಒಂದೇ ಒಂದು ಬಾಡಿ ಕ್ರೀಮ್, ಅದು ಖಾಲಿಯಾಗಿರೋ ಡಬ್ಬ. ಬಟ್ ಏನಾದರೂ ಇಟ್ಕೊಳ್ಳೋಕೆ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಹೇರ್ ಪಿನ್ಸ್ ಎಲ್ಲ ಬಂದರೆ ಇಟ್ಕೊಳ್ಳೋಕೆ ಇಲ್ಲಿ ಟಾಯ್ಲೆಟಲ್ಲಿ ಬೇಕಾಗತ್ತೆ ಅಂತ. ಆ್ಯಂಡ್
ಈ ಪಾರ್ಟ್ ನೀಟಾಗಿ ಕಾಣಿಸ್ತಿದೆ, ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಈಗ ಜಸ್ಟ್ ಹ್ಯಾಂಡ್ ವಾಶ್ ಮತ್ತು ಸ್ಟೀಮ್ ಕೊಡೋದು ಮಾತ್ರ ಇಟ್ಕೊಂಡಿದ್ದೀನಿ. ಆ್ಯಂಡ್ ಮಿರರು ಅಷ್ಟೇ ಹಾಗೆ ಕ್ಲೀನ್ ಮಾಡಿದೆ. ಅಲ್ಲಿ ಆರ್ಗನೈಸರ್ ಕಾಣಿಸ್ತಾ ಇದೆ ನೋಡಿ, ಈ ಥರ ಕಾಣುತ್ತೆ. ಎಲ್ಲ ಡಿವೈಡ್ ಮಾಡಿದ್ದೀನಿ. ಇಲ್ಲಿ ಫೇಸ್ ವಾಶ್ ಇದೆ, ಇದು ಸ್ಕ್ರಬ್ ಮತ್ತು ಕ್ಲೆನ್ಸರ್ ಥರ ವರ್ಕ್ ಆಗತ್ತೆ. ಅದು ಮಾಯ್ಶ್ಚರೈಸರ್, ಇನ್ನೊಂದು ಫೇಸ್ ವಾಶ್, ಮೇಕಪ್ ರಿಮೂವರ್, ಕಾಟನ್ ಪ್ಯಾಡ್ಸ್, ಮಾಯ್ಶ್ಚರೈಸರ್. ಆ್ಯಂಡ್ ಇದು ಕೆಲವೊಂದು ಮಾಯ್ಶ್ಚರೈಸರ್ ಇದೆ ಆ್ಯಂಡ್ ನೈಟ್ ಮಾಸ್ಕ್ ಇದೆ, ಸಿರಮ್ಗಳಿದೆ, ಸನ್ಸ್ಕ್ರೀನ್, ಲಿಪ್ ಸ್ಕ್ರಬ್ ಇದೆ. ಆ್ಯಂಡ್ ಇಲ್ಲಿ ಟಿಶ್ಯೂ, ಕೂಮ್ಗಳು, ಫೇಸ್ ಸ್ಕ್ರಬ್ಸ್, ಲಿಪ್ ಮಾಸ್ಕ್, ಇದು ಶೇವಿಂಗ್ ಕಿಟ್ ಇರ್ಬೋದು ಅದು. ಆ್ಯಂಡ್ ಇದೆಲ್ಲ ಫೇಸ್ ಮಾಸ್ಕ್ಗಳು. ಆ್ಯಂಡ್ ಇದು ಶೇವಿಂಗ್ ಫೋಮ್ ಮತ್ತು ಆಫ್ಟರ್ ಶೇವ್ ಆಯಿಲ್ ಇದು. ಆ್ಯಂಡ್ ಇಲ್ಲಿ ಒಂದು ಹೇರ್ ಡ್ರೈಯರ್ ಇದೆ, ಅದಾದಮೇಲೆ ಡೈಸನ್ ಹೇರ್ ಡ್ರೈಯರ್ ಇದೆ, ಸಿರಮ್ ಇದೆ, ಇದು ಏನಂತಾರೆ ಹೇರ್ ಹೀಟ್ ಪ್ರೊಟೆಕ್ಟರ್, ಅದು ಲೋಷನ್, ಬಾಡಿ ಲೋಷನ್, ಆ್ಯಂಡ್ ಅಗೇನ್ 2 ಬಾಡಿ ಲೋಷನ್. ಸೊ ಲುಕ್ಸ್ ಲೈಕ್ ದಿಸ್. ಇಟ್ಸ್ ಆರ್ಗನೈಸ್ಡ್. ಎಸ್, ಇಲ್ಲಿಗೆ ಈ ವಿಡಿಯೋ ಮುಗೀತು. ಇನ್ನೊಂದು ಸ್ಟ್ಯಾಂಡ್ ಏನು ತರಿಸಿದ್ದೀನಲ್ಲ, ಟ್ರಾಲಿ ಸ್ಟ್ಯಾಂಡ್ ಥರ, ಇದ್ರದ್ದು ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ನಾನು ತೋರಿಸ್ಬಿಡ್ತೀನಿ. ಇದು ಟ್ರಾಲಿ ಒಟ್ಟಿಗೆ ಬರೋದ್ರಿಂದ ಬಾತ್ರೂಮಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಐ ಥಿಂಕ್ ಸೈಡಿಗೆ ತಳ್ಳಿ ಈ ಕಡೆ ಸೈಡಿಗೆ ತಳ್ಕೊಂಡೇ ಅಡ್ಜಸ್ಟ್ ಮಾಡಿಕೊಂಡು ಕ್ಲೀನ್ ಮಾಡ್ಬೋದು. ಆರ್ಗನೈಸ್ ಮಾಡೋದ್ರ ಜೊತೆಗೆ ಒಂಚೂರು ಕ್ಲೀನು ಮಾಡಿಕೊಂಡೆ ನಾನು ಬಾತ್ರೂಮ್ನ. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಪ್ರೈಸು ಕೂಡ ಐ ಥಿಂಕ್ 1000 ಸಮಥಿಂಗ್. ನಾನೇ ನೀವು ಅದು ಎಷ್ಟು ಅಂತ ಚೆಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಆ್ಯಂಡ್ ಐ ಲವ್ಡ್ ಇಟ್. ಖುಷಿ ಆಯಿತು. ಅದಕ್ಕೆ ಅದು ಇಮ್ಮಿಡಿಯೇಟ್ ಬಂತಲ್ಲ, ಸೊ ಎಕ್ಸೈಟ್ಮೆಂಟಲ್ಲಿ ಈ ವಿಡಿಯೋನ ಮಾಡಿದೆ. ಸೊ ದಟ್ ಹಾಗೆ ನಾನು ಕ್ಲೀನು ಮಾಡ್ತೀನಿ, ಅಟ್ಲೀಸ್ಟ್ ಯೂಟ್ಯೂಬ್ಗೋಸ್ಕರನಾದರೂ ಮಾಡ್ತಾ ಮಾಡ್ತಾ ಕ್ಲೀನ್ ಮಾಡ್ತೀನಿ ಅಂತ. ಇಲ್ಲಾಂದ್ರೆ ಯೂಶಲಿ ಎವ್ರಿ ಡೇ ನಾನು ಸಿಂಕ್ ಎಲ್ಲ ತೊಳಿತೀನಿ, ಅದಿರ್ಬೋದು ಕಮೋಡ್ ಇರ್ಬೋದು, ಎಲ್ಲ ನಾನು ಎವ್ರಿ ಡೇ ತೊಳಿತೀನಿ. ಸೊ ಎಸ್, ಹೆಂಗೆ ಅನ್ನಿಸ್ತು ಈ ಟ್ರಾಲಿ ಸ್ಟ್ಯಾಂಡ್ ಹೇಳಿ. ಆ್ಯಂಡ್ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದೀನಿ ಹೇಳಿ. ಅದು ನೀಟಾಗಿ ಕಾಣಿಸ್ತಿಲ್ಲ ಆಬ್ವಿಯಸ್ಲಿ, ಬಟ್ ಅದು ಹೋಗ್ತಾ ಹೋಗ್ತಾ ನೀಟಾಗಿ ಪ್ಲೇಸ್ ಆಗುತ್ತೆ. ಬಟ್ ಸದ್ಯಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದೇ ಖುಷಿ ಆಗ್ತಾರೆ ನನಗೆ. ಸೊ ಎಸ್, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇವಾಗ ಏನು ಶೂಟ್ ಮಾಡ್ತಿದ್ದೆ ವಾಪಸ್ ಹೋಗಿ ಆ ವಿಡಿಯೋನು ಶೂಟ್ ಮಾಡಿಬಿಟ್ಟು ಎಡಿಟಿಂಗ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಅಷ್ಟೇ, ಆದಷ್ಟು ಬೇಗ ಸಿಗುವ. ಲವ್ ಯು ಆಲ್. ಟೇಕ್ ಕೇರ್. ಲವ್ ಯು ಗೈಸ್. ಬೈ. ಆ್ಯಂಡ್ ಟಾಡಾ, ಇದು ಇನ್ನೊಂದು ಆರ್ಗನೈಸರು. ಸೊ ಅದನ್ನು ಇಗ್ನೋರ್ ಮಾಡಿ, ಅದು ಶ್ಯಾಡೋದು ಫುಡ್ ಹಾಕಿದ್ದು. ಸೊ ಈ ಆರ್ಗನೈಸರಲ್ಲಿ ನಾನು ಏನು ಮಾಡಿದೆ ಅಂತ ಅಂದರೆ ಪ್ರೋಟೀನ್ ಪೌಡರ್ಗಳು, ಆಮೇಲೆ ನಾನು ಬಯೋಟಿನ್ ಅಲ್ಲಿ ಕೆಳಗಿಟ್ಟೆ. ಆ್ಯಂಡ್ ಇದೆಲ್ಲ ಮಲ್ಟಿವೈಟಮಿನ್ಸು, ಫಿಶ್ ಆಯಿಲು, ಆಮೇಲೆ ನನ್ನ ಕಾಲೇಜನು, ಬೆಳಗ್ಗೆ ಹೊತ್ತು ಏನೇನು ಎಸೆನ್ಷಿಯಲ್ಸ್ ಇದೆ ಅಲ್ಲ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಟ್ಯಾಬ್ಲೆಟ್ಸ್ ಎಲ್ಲನೂ. ಆ್ಯಂಡ್ ಇದು ಸ್ಪೇಸ್ನ ಎಲ್ಲೂ ತೊಗೊಳ್ತಾ ಇಲ್ಲ. ಇಲ್ಲೊಂದು ಖಾಲಿ ಜಾಗ ಆಯಿತು ಫ್ರಿಡ್ಜ್ ಪಕ್ಕ. ಸೊ ಸುಮ್ಮನೆ ಟ್ರೈ ಮಾಡಿದೆ ಹೋಗುತ್ತಾ ಅಂತ. ಎಕ್ಸ್ಟ್ರಾ ಏನು ಸ್ಪೇಸ್ ಬೇಡ. ಆ್ಯಂಡ್ ಇದು ವೀಲ್ಸ್ ಇರೋದ್ರಿಂದ ನೀಟಾಗಿ ಯಾವಾಗ ಬೇಕಾವಾಗ ಈ ಥರ ನೋಡಿ, ಇದು ಇಲ್ಲಿ ಏನು ಹ್ಯಾಂಡಲ್ ಏನಲ್ಲ ಇದು, ಬಟ್ ಇದನ್ನು ಈ ಥರ ತೊಗೋಬೋದು. ಹಾಗೆ ವಾಪಸ್ ಕೆಲಸ ಆದಮೇಲೆ ವಾಪಸ್ ಇಡ್ಬೋದು.